ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಸುತ್ತಮುತ್ತಲೂ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಭರ್ಜರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಳೆಯ ನೀರಿನಿಂದ ರಸ್ತೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗುತ್ತಿದ್ದು ತಗ್ಗು ಪ್ರದೇಶದತ್ತ ಮಳೆಯ ನೀರು ಹರಿಯತೊಡಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಾಳವಾಡಿ ತಾಲೂಕಿನ ಮೆಟ್ಲವಾಡಿ, ಅರಳವಾಡಿ, ಕೊಂಗಹಳ್ಳಿ, ತಿಗಣಾರೆ, ತಾಳವಾಡೈ, ತಲಮಲೈ ಸೇರಿದಂತೆ ಹಲವಾರು ಕಡೆ ಭರ್ಜರಿ ಮಳೆಯಾಗಿದ್ದು ಈ ಭಾಗದಲ್ಲಿರುವ ಕೆರೆಕಟ್ಟೆಗಳತ್ತ ಮಳೆ ನೀರು ಹರಿಯುತ್ತಿದೆ. ಇನ್ನೂ ಕೆಲವೆಡೆ ಮಳೆಯ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಜನ ಹಾಗೂ ವಾಹನ ಸಂಚಾರಕ್ಕೆ ತುಸು ಪ್ರಯಾಸವಾಗಿದೆ. ಬಿಸಿಲಿನ ತಾಪಮಾನದಿಂದ ಬತ್ತಿ ಹೋಗುತ್ತಿರುವ ಕೆರೆಕಟ್ಟೆಗಳಲ್ಲಿ ಇದೀಗ ಜೀವಜಲ ಹರಿಯುತ್ತಿದ್ದು ಕೆರೆಕಟ್ಟೆಗಳಲ್ಲಿ ಹೊಸ ನೀರು ಸಂಗ್ರಹವಾಗುತ್ತಿದ್ದು ಜೀವಜಲ ಕಂಡು ಗ್ರಾಮಾಂತರ ಪ್ರದೇಶದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಸ್ತಿ ಮಧ್ಯದಲ್ಲಿ ಏನೋ ತರದ ಮುಚ್ಚಿಬಿಟ್ಟದ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಸುತ್ತಮುತ್ತಲೂ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಭರ್ಜರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಳೆಯ ನೀರಿನಿಂದ ರಸ್ತೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗುತ್ತಿದ್ದು ತಗ್ಗು ಪ್ರದೇಶದತ್ತ ಮಳೆಯ ನೀರು ಹರಿಯತೊಡಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಾಳವಾಡಿ ತಾಲೂಕಿನ ಮೆಟ್ಲವಾಡಿ, ಅರಳವಾಡಿ, ಕೊಂಗಹಳ್ಳಿ, ತಿಗಣಾರೆ, ತಾಳವಾಡೈ, ತಲಮಲೈ ಸೇರಿದಂತೆ ಹಲವಾರು ಕಡೆ ಭರ್ಜರಿ ಮಳೆಯಾಗಿದ್ದು ಈ ಭಾಗದಲ್ಲಿರುವ ಕೆರೆಕಟ್ಟೆಗಳತ್ತ ಮಳೆ ನೀರು ಹರಿಯುತ್ತಿದೆ. ಇನ್ನೂ ಕೆಲವೆಡೆ ಮಳೆಯ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಜನ ಹಾಗೂ ವಾಹನ ಸಂಚಾರಕ್ಕೆ ತುಸು ಪ್ರಯಾಸವಾಗಿದೆ. ಬಿಸಿಲಿನ ತಾಪಮಾನದಿಂದ ಬತ್ತಿ ಹೋಗುತ್ತಿರುವ ಕೆರೆಕಟ್ಟೆಗಳಲ್ಲಿ ಇದೀಗ ಜೀವಜಲ ಹರಿಯುತ್ತಿದ್ದು ಕೆರೆಕಟ್ಟೆಗಳಲ್ಲಿ ಹೊಸ ನೀರು ಸಂಗ್ರಹವಾಗುತ್ತಿದ್ದು ಜೀವಜಲ ಕಂಡು ಗ್ರಾಮಾಂತರ ಪ್ರದೇಶದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಸ್ತಿ ಮಧ್ಯದಲ್ಲಿ ಏನೋ ತರದ ಮುಚ್ಚಿಬಿಟ್ಟದ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಸುತ್ತಮುತ್ತಲೂ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಭರ್ಜರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಳೆಯ ನೀರಿನಿಂದ ರಸ್ತೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗುತ್ತಿದ್ದು ತಗ್ಗು ಪ್ರದೇಶದತ್ತ ಮಳೆಯ ನೀರು ಹರಿಯತೊಡಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಾಳವಾಡಿ ತಾಲೂಕಿನ ಮೆಟ್ಲವಾಡಿ, ಅರಳವಾಡಿ, ಕೊಂಗಹಳ್ಳಿ, ತಿಗಣಾರೆ, ತಾಳವಾಡೈ, ತಲಮಲೈ ಸೇರಿದಂತೆ ಹಲವಾರು ಕಡೆ ಭರ್ಜರಿ ಮಳೆಯಾಗಿದ್ದು ಈ ಭಾಗದಲ್ಲಿರುವ ಕೆರೆಕಟ್ಟೆಗಳತ್ತ ಮಳೆ ನೀರು ಹರಿಯುತ್ತಿದೆ. ಇನ್ನೂ ಕೆಲವೆಡೆ ಮಳೆಯ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಜನ ಹಾಗೂ ವಾಹನ ಸಂಚಾರಕ್ಕೆ ತುಸು ಪ್ರಯಾಸವಾಗಿದೆ. ಬಿಸಿಲಿನ ತಾಪಮಾನದಿಂದ ಬತ್ತಿ ಹೋಗುತ್ತಿರುವ ಕೆರೆಕಟ್ಟೆಗಳಲ್ಲಿ ಇದೀಗ ಜೀವಜಲ ಹರಿಯುತ್ತಿದ್ದು ಕೆರೆಕಟ್ಟೆಗಳಲ್ಲಿ ಹೊಸ ನೀರು ಸಂಗ್ರಹವಾಗುತ್ತಿದ್ದು ಜೀವಜಲ ಕಂಡು ಗ್ರಾಮಾಂತರ ಪ್ರದೇಶದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಸ್ತಿ ಮಧ್ಯದಲ್ಲಿ ಏನೋ ತರದ ಮುಚ್ಚಿಬಿಟ್ಟದ